ಗಂಟ್ಲೂ ಹಿಂಗೆ ಹಿಡ್ಕೊಂಡಂಗೆ ಆಗೈತೆ ಏನೋ ಊಟನ ಸೇರಲ್ಲ. ಗಂಜಿ ಹಾಕಿದ್ರೆ ಒಂಚೂರು ತಿಂತಾರೆ, ಇಲ್ಲ ಅಂದ್ರೆ ಇಲ್ಲ. ನಮ್ಮ ನಿನ್ನ ಇರ್ಬೇಕಂತ ಇವತ್ತಿಗೆ ನಮ್ಮ ತಾಯಿನೇ ಬಿಡಕ್ಕೆ ರೆಡಿ ಇಲ್ಲ ಸರ್. ಆ ಥರ ನಮ್ಗೆ ಅಷ್ಟೊಂದು ನೋಡಿಬಿಟ್ರೆ ಅವ್ರಿಗೆ ಅಷ್ಟು ಚೆನ್ನಾಗಿ ನೋಡ್ಯಾರ. ಅಷ್ಟು ಚೆನ್ನಾಗಿ ನೋಡ್ಯಾರ ಸರ್. ನಾವು ಅವ್ರು ನೋಡಲಿಲ್ಲ ಅಂದ್ರೆ ನಾವು ಈ ಥರ ಇರ್ತಿಲ್ಲ. ಊಟ ಮಾಡಿದ್ರೇನ? ಮಾಡಿದ್ರೆ ಏನು ಮಾಡಿದ್ರಿ ಊಟ? ಬೇಳೆ ಅನ್ನ ಸರ್. ಮಾತನಕ ಪೂರ ಮಾತಾಡ್ತಲ್ರಿ, ಇವಾಗ ಸ್ವಲ್ಪ ಪೂರ ಮಾತಾಡ್ತಾರೆ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಪೂರ ಮೆತ್ತಗೆ ಬಿಟ್ಟ್ಯಾವ. ಆಯಮ್ಮ ನಮಸ್ಕಾರ. ಅವಾಗ ಒಂದು ವಿಡಿಯೋ ಮಾಡಿದ್ನಲ್ಲಮ್ಮ ನಿಮ್ಗೆ ಬಂದು ಗಾಂಧೀಜಿ ಎಲ್ಲ ಕೇಳಿದ್ನಲ್ಲ, ನೆನಪಿಲ್ಲ? ಕೈ ಕೊಡ್ರಿ, ಕೇಳ್ತಾವ ಕಿವಿ. ಅಯ್ಯೋ ದೇವ್ರಿ, ನೀನು ಆರಾಮಿಲ್ಲ ಅಂತೇಳಿ ಮಾತಾಡ್ಸ್ಕೊಂಡು ಹೋಗೋಣಂತ ಬಂದೆಮ್ಮ. ಹಾಂ, ಕೇಳುತ್ತಾ? ಏಟ್ರ ಕೇಳುತ್ತಾ? ದೇವ್ರೆ, ಈಗ ಅಮ್ಮಗೆ ಆರಾಮಿಲ್ಲ ಅಂತೇಳಿ ನಮಗೆ ಈಗ ಬೇಜಾರು ಅನ್ನಿಸ್ತೆ. ಅಮ್ಮ ನಿನಗ ಹಾಂ ಚಾಪ ಮಾಡ್ತಾರ, ನಾಷ್ಟ ಪಾಷ್ಟ ಮಾಡಿ ಕೊಡ್ತಾರ, ಅದಕ್ಕೆ ಇವೆಲ್ಲ ಐಟಮ್ಸ್ ತಂದು ನಿನಗಂತ ಇರಲಾ? ಶಿವ ಶಿವ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಳೆದ ಸಾರಿ ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕಿನ ಕಡ್ಕಲ್ ಗ್ರಾಮದಲ್ಲಿ ನಾನು ಒಂದು ಎಪಿಸೋಡನ್ನು ಮಾಡಿದ್ದೆ. ಬಸ್ಸು ಹತ್ತದ ಅಜ್ಜಿ ಅಂತೇಳಿ. ಆ ಅಜ್ಜಿನೇ ಇವರು. 105 ವರ್ಷ ಏನೋ ಆಗಿತ್ತು. ಶತಾಯುಷಿ ಅಜ್ಜಿ ಇವರು. ಅಲ್ಲಿ ಮಗಳ ಹತ್ರ ಇದ್ದರು, ಒಂದು ತಗಡಿನ ಮನೆಯೊಳಗೆ. ಈಗ ಮಗನ ಮನೆಗೆ ಬಂದಾರ. ಇವರು ಬೆಂಗಳೂರಾಗಿದ್ರಂತೆ. ಅವಾಗ ಅಜ್ಜಿ ನಕಲಿ ಮಾಡಿತ್ತು, ಎಲ್ಲೇ ಬಾಂಬೆದಾಗದಾರಪ್ಪ ನನ್ನ ಮಗ ಎಲ್ಲೆದಾರನ ಅಂತ ಅಂದಿದ್ರು. ಅವರೇ ಇವರು. ಆದರೆ ಇವತ್ತಿನ ದಿವಸ ಅಜ್ಜಿಗೆ ಆರಾಮಿಲ್ಲ ಅಂತ ಅನ್ನೋದಕ್ಕೆ ಒಂದು ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ, ಅವ್ರಿಗೇನಾದರೂ ಒಂದು ಸ್ವಲ್ಪ ಸಿಹಿ ತಿನಿಸು ಏನಾದ್ರು ಕೊಟ್ಟು ಹೋಗೋಣ ಅಂತ ಅನ್ನಿಸ್ತು. ಬಂದ್ವಿ. ಆದ್ರೆ ಇನ್ನೊಂದು ಬೇಜಾರು ಸಂಗತಿ ಅಂದ್ರೆ, ಕಷ್ಟ ಅನಿಸುತ್ತೆ, ಮಾತಾಡೋಕ್ಕೆ ಬರ್ತಾಯಿಲ್ಲ. ಕಳೆದ ಸಾರಿ ಇಲ್ಲಪ್ಪಯಪ್ಪ ಆಯ್ತಪ್ಪಯಪ್ಪ ಅಂತೇಳಿ ಭಾಳ ಚೆನ್ನಾಗಿ ಮಾತಾಡ್ಸಿದ್ರು. ಇವತ್ತು ಮಾತಾಡೋಕ್ಕೆ ಬರಲಾರ್ದು ನೋಡಿ ನಮಗೂ ಒಂಥರ ಕಷ್ಟ ಅನಿಸುತ್ತೆ. ಇರಲಿ, ಅವ್ರನ್ನ ನೋಡೋದೇ ಒಂದು ಸೌಭಾಗ್ಯ ನಮಗೆ. ಬರ್ರಿ ಮಗನ ಮಾತಾಡ್ಸೋಣ. ಸರ್ ನಮಸ್ಕಾರ. ನೀವು ಎಲ್ಲಿದ್ದಿರಿ ಇಷ್ಟು ದಿನ? ನಾವು ಬೆಂಗಳೂರಾಗಿದ್ದೀರಿ. ಬೆಂಗಳೂರಾಗಿದ್ದಿರಿ. ನಿಮ್ಮ ಹೆಸರು ಏನು? ಪರಿಚಯ ಮಾಡ್ಕೊಂಡು. ಹೆಸರು ಅಯ್ಯಾಳಪ್ಪ. ನಾವು ಅಲ್ಲೇ ಇದ್ದೀರಿ. ಮಕ್ಕಳು ಎಲ್ಲರೂ ಅಲ್ಲೇ ಇದ್ದೀವಿ. ಏನು ಮಾಡ್ತಿದ್ರಿ? ನಾವು ಹಿಂಗೆ ಬರ್ತಾರೆ ಬಿಲ್ಡಿಂಗ್ ಬಿಲ್ಡಿಂಗ್ ಹೊಡೆವು, ಬಾಯ ಕೆಲಸ ಮಾಡೋದು. ಓ, ಬಿಲ್ಡಿಂಗ್ ಎಲ್ಲ ಕೆಲಸ ಮಾಡ್ತೀರಿ. ಎಷ್ಟು ವರ್ಷದಿಂದ ಇದ್ರಿ ಅಲ್ಲೇ? ಇವಾಗ 4, 5, 6, 7, 8 ವರ್ಷ. 7-8 ವರ್ಷ. 8 ವರ್ಷ. ಈಗ ಅಮ್ಮಗೆ ಆರಾಮಿರ್ಲಾರ್ದಕ್ಕೆ ನಾವು ಇಲ್ಲೇ ದೇವ್ರಿಗೆ ಎತ್ತ ಬಂದಿದ್ವಿ. ಫಂಕ್ಷನ್ ಇತ್ತು ಮನೆಯಲ್ಲಿ. ಹೆಂಗನ ಫಂಕ್ಷನ್ ಆಗುತ್ತಾ ಇದ್ದೋಗಂತ ಬಂದ್ವಿ. ಬರೋಲ್ಲ ನಾವು ಇದು ಈ ಥರ ಆಯ್ತು. ನಾವು ಹೋಗ್ಬೇಕಂತ ಬಂದ್ವಿ. ನಮ್ಮ ಅಣ್ಣನ ಮಗನ ಮದುವೆ ಇತ್ತಿಲ್ಲ ಊರಲ್ಲಿ. ಅದು ಮದುವೆ ಆಗತ್ತಾನೆ ಹೋಗ್ಬೇಡ್ರಿ ಅಂತ ಅವರು ಅಂದರು. ನಾವು ಯಾಕಾಗಲ್ದಕ್ಕ ಮದುವೆ ಮುಗಿಸ್ಕೊಂಡು ಹೋಗೋಣ ಅಂತ ಇದ್ವಿ. ಅಷ್ಟರೊಳಗೆ ನಮ್ಮ ತಾಯಿ ಹುಷಾರಿಲ್ಲ. ಅವಾಗೆಲ್ಲ ಚೆನ್ನಾಗಿದ್ರೆ? ಅವಾಗೆಲ್ಲ ಚೆನ್ನಾಗಿ ದೇವ್ರನಲ್ಲಿ ಬಂದರು. ಎಲ್ಲ ಅಲ್ಲಿಂದ ಬಂದರು. ಇಲ್ಲಿ ಕೋಲ್ ಹಿಡ್ಕಂತ ಇಲ್ಲಿಗೆ ಬಂದು ಮನೆಯಲ್ಲಿ ಊಟ ಮಾಡಿ ಇಲ್ಲೇ 1-2 ತಾಸು ಕುಂತು ಹೋಗಿದ್ಲು. ಅದು ಇದಕ್ಕಿದ್ದಂಗೆ ದೇವ್ರಾಯ್ತು, ಎಲ್ಲ ಆಯ್ತು, ಈ ಥರ ಆಯ್ತು. ಈ ವಯಸ್ಸಾಗ್ಬಿಟ್ಟು. ಹಾಂ, 2 ವರ್ಷ ಆಯ್ತು ವಯಸ್ಸಾಗ್ಯದು. ಮತ್ತು ಹಂಗಾಗಿ ಮೆತ್ತಗೈಗಳ ಪಾಪ. ನಾವು ಬಂದು ಮಾತಾಡಿಸಿದಾಗ ಕಡಕಾಗಿದ್ರು. ಅವಾಗಿನ್ನು ನೋಡಿರಲ್ಲ ವಿಡಿಯೋ? ಅದು ನೋಡಿದ್ರಿ? ನೋಡಿ ನಮ್ಮ ಫೋನಿಗೆ ಇತ್ತು. ಹೌದಲ್ಲ? ದಿವಸ ನೋಡ್ತಿದ್ವಿ. ಏನು ಅಣ್ಣ ಇಲ್ಲಿಂದ ಏನ ಅಂತ ಅಕ್ಕ ಏನೋ ಅಂತಾಳಲ್ಲ. ನಮಸ್ಕಾರ ಅಕ್ಕ. ಏನವ ಅಮ್ಮಗೆ ಏನಾಗಬೇಕವ? ಮೊಮ್ಮಗಳು. ನೀವು ಮೊಮ್ಮಗಳು? ಇವರು ಅಣ್ಣರು ನಮ್ಮ ಯಜಮಾನ್ರು.
ಅವ ಮಗ. ಅವಾಗ ವಿಡಿಯೋ ಮಾಡಿದ್ವಲ್ಲ, ಏನ್ ಅನಿಸ್ತು ನೋಡಿದ್ರ? ಖುಷಿ ಆಯ್ತು. ಅಯ್ಯೋ ಬೆಳಿಗ್ಗೆ 5 ಗಂಟೆಗೆ ಎದ್ದು ಗಂಟೆನ ಸಾಕು ಅದನ್ನೇ ನೋಡೋದವ್ರು. ಯಾರು? ನಮ್ಮ ಮನೆಯವರು. ಇವ್ರು ಎಚ್ಚರಿಕಾದ್ರೂ ಸಾಕು ಅದೇ. ಯಾರೋ ಬಂದು ಮಾಡಿ ಹೋಗ್ಬಿಟ್ರ, ವಿಡಿಯೋ ಮಾಡ್ಕೊಂಡು ಹೋಗ್ಯಾರ ಅಂತಿದ್ರು. ಏನಂತ? ಆಮೇಲೆ ತಂಗಿನ ಫೋನ್ ಮಾಡಿ ಯಾರಮ್ಮ ಅಂದ್ರು, ಹಿಂಗೆ ಎಲ್ಲಿಂದ ಬಂದಿದ್ರಪ್ಪ ಅವರು ಮಾಡಿ ಹೋದ್ರು ಅಂತಂದ್ರು. ಖುಷಿ ಆಯ್ತು. ಎಲ್ಲರೂ ಅಂತಿದ್ರು ಏನ್ ನಿಮ್ಮ ಅಮ್ಮ ಹಿಂಗೆ ಹಿಂಗೆ ಅಂತ. ಇಷ್ಟು ವಯಸ್ಸಾಗೈತೆ ಹಂಗೆ ಅದಳಲ್ಲ ಅಂತ. ಅದು ದವಾಖಾನೆಗೂ ಹಂಗೆ ಹೇಳಿದ್ರಿ. ರಾಯಚೂರು ತನ ಹೋಗಿದ್ದೀವಲ್ಲ, ಇಷ್ಟು ವಯಸ್ಸಾಗೈತೆ ಬೇಡ ಹೋಗ್ರಿ, ಮನೇಲಿ ಇದ್ದು 1-2 ದಿನ ಚೆನ್ನಾಗಿರ್ಲಿ, ಕರ್ಕೊಂಡ್ ಹೋಗ್ರಿ ಅಂತ ಕಳಿಸ್ಬಿಟ್ರು. ಹಂಗಾಗಿ ಕರ್ಕೊಂಡ್ಬಂದು 2 ದಿನ ಇದ್ವಿ. ಹಗಲಿ ರಾತ್ರಿ. ಪಾಪ ಈಗ ಅದು ಗಂಟ್ಲನ ಏನೋ ಅಂತಾರ, ಗಂಟ್ಲನ ಹಿಂಗೆ ಹಿಡ್ಕೊಂಡಂಗಾಗೈತೆ. ಏನೋ ಊಟನ ಸೇರಲ್ಲ. ಗಂಜಿ ಹಾಕಿದ್ರೆ ಒಂಚೂರು ತಿಂತಾರ, ಇಲ್ಲ ಅಂದ್ರೆ ಇಲ್ಲ. ಈಗ ನೀವೇ ನೋಡ್ತೀರಾ ಅಮ್ಮನ? ಅಮ್ಮ ಮಗಳು ಎಲ್ಲರೂ ಇಲ್ಲೇ ಇದ್ರಿ ಈಗ? ಟೀನಲ್ಲ ಈ ಬಿಸಿಲಲ್ಲಿ ಅಂತ ಕಾಸಿ ತಗಡಿನ ಮನೆ ಒಳಗೆ ಇರೋದಾಗಲ್ವಾ ಭಾಳ ಕಷ್ಟ. ಅವಾಗಂದ್ರೆ ನಾವು ಇದನ್ನ ಬಾಡಿ ಕೊಟ್ಟು ಹೋಗಿದ್ವಿ. ಮಗಳಿಗೆ ಕಷ್ಟ. ಈಗ ಮಗತ್ತಲ್ಲಿ ಅಂತ ಹೋಗಿ ಏನಂತಾನೆ ಮಗತ್ತಲ್ಲಿ ಅಂತ ನಾವು ಬೆಂಗಳೂರಿಗೆ ಹೋದ್ವಿ. ಅವರು ಮಗತ್ತಲ್ಲಿ ಹೋದ್ಲು. ನಮಗೂ ನಾವು ಸ್ವಲ್ಪ ಸಾಲ ಪಾಲ ಜಾಸ್ತಿ ಆಗಿತ್ತಲ್ಲ, ನಾವಕ್ಕೆ ಇಲ್ಲಿರೋದಂತ ಅವಾಗ ನೀನು ನೋಡ್ಕ್ಯಾರ ಅಂತ ಬಿಟ್ಟು ಹೋದ್ವಿ. ಅಲ್ಲೇ ಮಗತ್ತಲ್ಲೇ ಹೋದ್ಲು. ಅವಲೇಸಿ ಅಲ್ಲೇ ಮಗತ್ತಲ್ಲೇ ಇದ್ವಿ. ಮಗಳನ್ನು ಒಬ್ಬಕ್ಕಿದ್ಲಲ್ಲ ಅಲ್ಲೇ ಸರಿ. ನೀವೆಷ್ಟು ಅಣ್ತಂಬ್ರಿ? ನೀವೆಲ್ಲ? ನಾವು 4 ಜನ ರೀ. 4 ಜನ. ನೀವೇ ಸಣ್ಣ ಮಗ? ಅಷ್ಟೇ ನಾನು ಸಣ್ಣ. ಅಜ್ಜಿ ನೋಡ್ಕೊಳ್ಳೋದೇ ನೀವು? ಇಲ್ಲ, ಎಲ್ಲರೂ ನೋಡ್ಕೊಂತಾರೆ. ಎಲ್ಲರೂ ಇಲ್ಲೇ ಇರೋದು. ನಾನೊಬ್ಬರೇ ಹೋಗಿರೋದು. ಇಲ್ಲೇ ಇರೋದು. ಎಲ್ಲ 3 ಜನ ಇಲ್ಲೇ ಇದ್ದಾರೆ. ಅವರೊಬ್ರು 2 ತೀರೋದ್ರು, ಒಬ್ಬ ತದೇನ. ನಿಮ್ಮ ತಾಯಿ 100 ವರ್ಷಕ್ಕಿಂತ ಹೆಚ್ಚಿಗೆ ಬಾಳಿದ್ರು. ಇನ್ನೂ ಗಟ್ಟಿಮುಟ್ಟಾಗ್ಯಾರ. ಅವ್ರೇನು ಅಷ್ಟು ಸ್ವಲ್ಪ ಏನೋ ಒಂದು ಸ್ವಲ್ಪ ಗಂಟ್ಲು ಸಮಸ್ಯೆ ಐತೆ, ಮಾತಾಡಲ್ಲ ಸರ್. ಇರ್ಬೇಕಾಗಿತ್ತು ನಮ್ಮ ನಿನ್ನ ಇರ್ಬೇಕಂತ ಆಯ್ತು. ನಮ್ಗೆ ನಾವು ಇವತ್ತಿಗೆ ನಮ್ಮ ತಾಯಿನೇ ಬಿಡಕ್ಕೆ ರೆಡಿ ಇಲ್ಲ ಸರ್. ನಾವು ಆ ಥರ ಆಗಿಬಿಡ. ನಮ್ಗೆ ಅಷ್ಟೊಂದು ನೋಡಿಬಿಟ್ರೆ ಅವ್ರಿಗೆ ಅಷ್ಟು ಚೆನ್ನಾಗಿ ನೋಡ್ಯಾರ. ಅಷ್ಟು ಚೆನ್ನಾಗಿ ನೋಡ್ಯಾರ ಸರ್. ನಾವು ಅವ್ರು ನೋಡಲಿಲ್ಲ ಅಂದ್ರೆ ನಾವು ಈ ಥರ ಇರೋದಿಲ್ಲ. ನಾವು ಅವ್ರ ಊಟ, ಅವರು ಗಂಜಿ ಉಪವಾಸ ಮಕ್ಕಂದ ನಮ್ಮನ್ನ ಹೇಳಿದ್ರು. ನಿಮ್ಮ ಕಳೆದ ಎಪಿಸೋಡ್ನೊಳಗೆ ಇದ್ರ ಬಗ್ಗೆ ಎಲ್ಲ ಹೇಳಿದ್ರು. ನಮ್ಮ ಮಕ್ಕಳನ್ನ ಸಾಕಿನಪ್ಪ. ಹೌದು, ನಾವು ಇದು ನಿನ್ನ 4 ಇರ್ಬೇಕಂತ ನಮ್ಗೆ ಅನಿಸ್ತೈತಿ. ಈಗ ತಾಯಿ ಇಂಥ ತಾಯಿನ ಪಡ್ಕೊಂಡಿರಲ್ಲ ನಿಮ್ಗೆ ಏನು ಅನ್ಸುತ್ತೆ ಅಣ್ಣ? ನಮಗೆ ನಿನ್ನ ಹೆಮ್ಮೆ ಅನಿಸ್ತೈತಿ. ನಮ್ಗೆ ಹೆಮ್ಮೆ ಅನಿಸ್ತೈತಿ ಸರ್. ಈಗ ನಿನ್ನ ಬೇಕು. ನಾವು ಕಳ್ಕೊಬಾರ್ದಂತ ನಮ್ಗೆ ಅನಿಸುತ್ತೆ. ಕಳ್ಕೊಂಡ್ರೆ ನಮ್ಗೆ ಸಿಗಲ್ಲ. ತಾಯಿ ಸಿಗಲ್ಲ. ಮತ್ತು ನಮ್ಮ ತಾಯಿನೇ ನಮ್ಮ ತಂದೆ ಅನ್ಕರೆ ಒಬ್ಬರು ಅದೇನೋ ಒಂದು ಸುಸ್ತಾಯ್ತು ಹೋದ. ನಾವು ತಾಯಿನ ನೋಡ್ಬೇಕಂತ ಇಷ್ಟು ದಿನ ನಮ್ಗೆ ಭಾಳ ಇತ್ತು. ಇವಾಗಾದ್ರೂ ನಾವು ಅಷ್ಟಾದ್ರೂ ನಮಗೇನು ಇವ್ರೇನು ಸಾಲ ಮಾಡಿಲ್ಲ, ಒಂದು ಗಳಿಕೆ ಕೊಟ್ಟಿಲ್ಲ ನಮ್ಗೆ. ಅಷ್ಟೇ ಈಗ ಹೆಂಗಿದ್ದಾರೆ ಹಂಗೆ ಕಳ್ಸ್ಯಾರ. ನಾವು ನಿನ್ನ ಅವ್ರಿಗೆ ನೋಡ್ಬೇಕಂತ ನಮ್ಗೆ ಆಸೆ ಇಷ್ಟೇ ನೋಡ್ರಿ. ಆದಷ್ಟು ಈಗ ನೋಡೋದ ಈ ಜಗತ್ತಿಗೆ ಬಂದ ಮೇಲೆ ಮತ್ತೆ ಒಳ್ಳೆ ಜಗತ್ತಿಗೆ ಹೋಗಬೇಕು ನಾವು. ಒಳ್ಳೆ ಅಲ್ಲ ಹೋಗ್ಲೇಬೇಕು ಸರ್. ಆದರೆ ಈಗ ಇರಲಿ ತನಕ ಕಾಳಜಿ ಮಾಡಿ ಕಾಳಜಿ ಮಾಡಿ ಗಟ್ಟಿ ಮುದಕಿಗೆ ಗಾಂಧೀಜಿದಾಗ ಅದಾರ ಒಂಥರ ಅವರು ಎತ್ತರಗೆ ಕೋಲ್ ಹಿಡ್ಕೊಂಡು ಒಂಥರ ಅದೇನೋ ಈಗ ಖುಷಿಯಾಗಿ ಆರಾಮಾಗಿ ಅಡ್ಡಾಡ್ತಿದ್ರು. ಭಾಳ ಇಷ್ಟ. ಏನೇನು ಹೇಳ್ತಿದ್ರು ನಿಮ್ಗೆ ಸಣ್ಣ ಹುಡುಗಿದ್ದಾಗ ಅಜ್ಜಿ? ನಿಮ್ಗೆ ಏನೇನು ಹೇಳ್ಯಾರ ಬದುಕಿನ ಬಗ್ಗೆ? ಯಾವ ರೀತಿ ನಿಮ್ಗೆ ಬದುಕೇನ ಅಂದ್ರೆ ಏನಂತ ಕಲಿಸ್ಕೊಟ್ಟಾರ ನಿಮ್ಗೆ? ನಮ್ಗೆ ಅವ್ರು ಏನಂತಂದ್ರೆ ದುಡ್ಕೊಂಡು ಊಟ ಮಾಡ್ರಿ ನೀವು, ಇನ್ನೊಬ್ಬರ ಸಾಲ ಸೋಬಾರ್ರಿ. ಸಾಲ ಮಾಡಿದ್ರೆ ಬೇಗ ಏನೇನು ತೊಗೊಂಡು ಜಾಗ ಮಾಡಿದ್ರೆ ಸಿಟ್ಟು ಉಳಿಸ್ಬೇಕು. ಅವನ ಹೊಟ್ಟೆ ಉಳಿಸ್ಬೇಕು. ಅಷ್ಟೇ ಅಂತಂಗೆ ಇವತ್ತಿಗೆ ನಮ್ಮ ತಾಯಿ ಇದು ನಾವು ಮನೆ ನನಗೆ ಬಂತು. ಎಲ್ಲರೂ 4 ಜನ ಅಣ್ತಂದ್ರು ಭಾಗ ಮಾಡಿದ್ರೆ ಆ ಭಾಗ ಮಾಡಿದ್ರೆ ಮನೆ ಮಾಡ್ಕಂತ ನಾನಂದ್ರೆ ಮನೆ ಮಾರಬೇಡ, ದುಡ್ಡು ಕೊಡ್ತೀನಿ ನಾನು ಸಾಲ. ಈ ದುಡಿ ಅದನ್ನು ಕಟ್ಟು, ಆದ್ರೆ ಅದನ್ನು ಅಳಿಬೇಡ ನೋಡ್ರಿ. ಅವ್ರಿಗೆ ಎಂಥ ಮಾತು ನೀನು ಮಾಡಿದ್ದಲ್ಲ ಅದು, ನೀನೇನು ಮಾಡಿದೆ ಅಂತ ಕೇಳಿಲ್ಲ. ಆ ಅಜ್ಜಿ ಕೈಲೇ ಮಾಡಿದಂಥ ಆಸ್ತಿಗಳು ಏನೇನು ಮಾಡಿ ಕೊಟ್ಟಾರ ನಿಮಗೆ? ಏನೇನು ಮಾಡ್ಯಾರ? ನಮಗೊಂದು 7 ಎಕರೆ ಆಸ್ತಿ ಮಾಡ್ಯಾರ. ಇದು ಒಂದು 4 ಜಾಗ ಮಾಡ್ಯಾರ ಮನುಷ್ಯಗೊಂದೊಂದು. ನಮ್ಮ ಕೈ ಅವ್ರದ್ದು ಏನೇನು ಇದ್ದಿಲ್ಲ. ನಾವು ಸಣ್ಣರಿರೋ ಕಾಲಕ್ಕಲ್ಲ ಅವ್ರಿಗೆ ಇದು ಜಾಗ ಇದ್ದಿಲ್ಲ, ಏನಿದ್ದಿಲ್ಲ. ಅವ್ರ ಅತ್ತಿ ಮಾವ ಇಲ್ಲೇ ಐತೆ ಅವ್ರ ಮನೆ. ಇಲ್ಲಿ ಹಳೆ ಮನೆ ಐತಿ ಇಲ್ಲಿ ಪಕ್ಕದಲ್ಲಿ. ಆ ಮನೆ ಐತಿ. ಅದು ಒಂದೇ ಮನೆ. ಅವರು 4 ಜನ ಅಣ್ತಂಬ್ರು ನಾವು ಇದ್ದಂಗೆ. ನಮ್ಮ ಅಪ್ಪನವ್ರು ಅಂಥದ್ರಾಗ ಗೆದ್ದಾರ ಅವರು. ಈ ಸ್ಥಳಕ್ಕೆ ಲಾಸ್ಟಿಗೆ ಇಲ್ಲಿ ಗಟ್ಟಿಯಾಗಿ ಇಲ್ಲಿ ಇದು ಜಾಗ ತೊಗೊಂಡು ಇಲ್ಲಿ ಸ್ಥಳ ಗಟ್ಟಿ ಆದ್ರೆ ಅವರು ಇದೇ ಮನೆ. ಇವರು ಮಾಡಿದ್ದಂದ್ರೆ ಇದೇ ಮನೆ ಫಸ್ಟಿಗೆ. ಬಂದಾನ ಅಲ್ಲಿಂದ ಊರ್ಲಿಂದ ಬಂದು ನಿನ್ನ ಮಾತಾಡ್ಸಕ ಮಾತಾಡ
ಮನೆ ಬರಲ್ಲ. ಕುಂದ್ರವ ಅವ್ರ ಜೊತೆಲಿ ಮಾತಾಡು. ಮುಖ ಬಾ 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 ಬಗ್ಗಂದ ನೋಡು, ಏನು ಕತ್ಲ ಕುಂತ್ರ ಕಾಣ್ತಿ ಅಂತವ. ಏನು ಬೆಳಕವ ನಿಂದ ನಗ್ತೈತಿ. ನನ್ನ ಕೂನ್ ಸಿಗ್ಲಿಲ್ಲ ಅಯ್ಯಮ್ಮ ನಿನಗೆ. ವಿಡಿಯೋ ಮಾಡಿದ್ನಲ್ಲ ಬಂದು ಮಾತಾಡ್ಸಿದ್ನಲ್ಲ ಅವಾಗ. ಹಾಂ ಅವಾಗ ಬಂದಿದ್ದು ನೆನಪಾತ. ಓ ಈಗ ನೆನಪಾತ ನೋಡವ. ಪಾಪ ಮರುವಾಗ್ಬಿಡ್ತಲ್ಲ. ನೀವು ಮಾತಾಡ್ಸಿ ಹಂಗೆ ಒಂದು ಸ್ವಲ್ಪ. ಅವರು ನಿನಗೆ ಎಲ್ಲ ಇದು ತಂದಾರ. ಹಾಂ ಬೇಸನ್ ತಂದಾರ, ಸಕ್ರೆ ಎಲ್ಲ ವಸ್ತು ತಂದಾರ. ಊಟ ಮಾಡೋಕಂತ ನೀವು ಮಾಡ್ತಿಲ್ಲ, ಆದಷ್ಟು ಊಟ ಮಾಡೋಕಂತ ನೀವು. ಅವಲಕ್ಕಿ ಗಿಲಕ್ಕಿ ಎಲ್ಲ ತಂದಾರ. ಹಾಂ ಹಣ್ಣು ಹಣ್ಣು ಹಮ್ಮ. ಹಾಂ ನೋಡ ಯಮ್ಮ ಆರಾಮದೇವ ನೀನು? ಆರಾಮಿದೀವಿ ನೋಡ್ರಿ. ಏನವ ಅವಾಗ ಬಂದು ಮಾತಾಡ್ಸಿದ್ವಿ. ಏನ್ ಮಾಡ್ಬೇಕ್ರಿ, ಎಲ್ಲಾರ ಮಂದಿಗೆ ಮೊಳಕಾಲ ಬ್ಯಾನೆ ಐತಿ. ಏನ್ ಮಣಕಾಲ ನಿಂದು ಮಣಕಾಲ ಬ್ಯಾನಿ. ಇದೊಂದೇ ಮೊಳಕಾಲ ಮತ್ತೆ ಇದಿಲ್ಲ, ಅದಕ್ಕೆ ನಡೆಯಕ್ಕೆ ಬರಾಗಿಲ್ಲ. ನಡೆಯಕ್ಕೆ ಬರಲ್ಲ, ಸುಮ್ಮನೆ ಕುಂತೀವಿ ನೋಡಿ. ಏನು ಅನ್ಸತಿ ಈ ಅಮ್ಮನ ಬಗ್ಗೆ ಏನು ಹೇಳ್ತೀವ? ಅಮ್ಮನ ಬಗ್ಗೆ ನೋಡ್ರಿ, ಈಗ ಮಾತಾಡಾಳ ಅಮ್ಮನ. ನಾವೇನು ಅಕ್ಕ ತಂಗಿರ ಇದ್ದಂಗೆ ಅದೀರಿ. ಇಬ್ರು ಜೊತೆಗೆ ಇರ್ತಿದ್ರಿ? ಜೊತೆಗೆ ಮತ್ತೆ ಅಲ್ಲ ರೋಡಿಗೆ ಕುಂದಿರ್ತಿದ್ವಿ. ಈಗ ಒಬ್ಬಕ್ಕೆ ಆಗೀನಿ, ಒಬ್ಬಕ್ಕೆ ಕುಂತೀನಿ. ಅದಕ್ಕೆ ನೀನು ಬಂದ ಅದಕ್ಕೆ ಗಸ ನನಗೆ ಕೂನ ಸಿಗಲಿಲ್ಲ, ಎದ್ದು ಬಂದೆ. ಕೂನ್ ಸಿಗ್ಲಿಲ್ಲ? ಕೂನ ಸಿಗಲಿಲ್ಲ. ಮತ್ತೆ ಈ ಕಣ್ಣು ಆಮೇಲೆ ಹೆಂಗೆ ನೆನಪಾತ? ದನಿ ಮ್ಯಾಗ ಕೂನ್ ಹಿಡಿದು ನಾನು. ಅದ್ರ ಸಲ ಅದಕ್ಕೆ ಬಂದು ಈ ಮನೆಗೆ ಕೇಳಿದ್ರೆ ಆ ಮನೆಗೆ ಕೇಳಿದ್ರೆ ಸಣ್ಣಕ್ಕೆ ಬಂದು ಕೇಳಿದ್ವಿ. ಈ ಮನೆಯಾರ ಬಂದ ಕಾಲಿ ಇದ್ದಾಗ ಬರಪ್ಪ. ನಿಮ್ಮ ಮತ್ತು ನಿನ್ನ ಫ್ರೆಂಡ್ ಆರಾಮ ಇರ್ಲಾದಂಗೆ ಆಗ್ಬಿಟ್ಟದ, ಕುಂತ್ಬಿಟ್ಟದ ಒಂದತ್ತಕ್ಕ. ಮುಗಿದು ಬಿಟ್ಟತ್ರಿ, ನಾವು ಹೋಗೋದ ಪಾಡ ಅಂತೀವಿ ನಾವು. ನಿಮ್ಮಂಥವ್ರು ಇರ್ಬೇಕು ಬೇವ ನಮ್ಗೆ. ಏನಿರ್ಬೇಕ್ರಿ, ಏನು ನಮ್ಗೆ ಗಂಡು ಮಕ್ಳು ದುಡ್ದಕ್ಕಾರ 3 ದಿನ ಕೊಟ್ಟು ಮನೆಗೆ ಹೋಗ್ಯಾವ. ಮತ್ತು ಈಗ ನಂಗೆ ನೋಡ್ಯಾರ ಯಾರು ಕಷ್ಟ. ಮತ್ತೆ ಒಂದು ಕೊಡ ನೀರಿಗೆ ತಿಪ್ಪಲ. ಇವ್ರು ಹೆಂಗಿರ್ತಿದ್ರು ಮತ್ತೆ ಅಡ್ಡಾಡ್ತಿದ್ರಲ್ಲ ಈ ವಯಸ್ಸಿನಾಗ? ಮಗಳು ಮಾಡಿರ್ತಿದ್ರು, ಮಗಳು ಮಾಡ್ತಿದ್ರು. ಮತ್ತು ನನಗೆ ಏನು ಮಾಡಿ ನಾನ ಮಾಡ್ಕೊಳ್ಳೋಕೆ ಅವ್ರು ಕೊಟ್ಟು ಮನೆ ಗಂಡು ಮನೆಯಾಗ ಎಲ್ಲರೂ ಅನ್ನಕೈತೇನೋ ಅವ್ರಿಗೆ. ಈಗ 15 ವರ್ಷ ಮ್ಯಾಗ ಆಯ್ತು ಹೋಗಿ. ಮಗ ಮಮ್ಮ 5 ಗಂಡ ಹೋಗಿಸಿ ಆತಿ. ಮತ್ತು 3 ಹೆಣ್ಮಕ್ಳು ಕೊಟ್ಟಿನಿ, ಊರಿಗೆ ಬಂದು ಸುಮ್ಮನೆ ಕುಂತೀನಿ. ಸುಮ್ಮನೆ ಒಬ್ಬಾಕಿ ಆಗ್ಬಿಟ್ಟಿಗೆ. ಒಬ್ಬಕ್ಕೆ ಯಾರ ಮಕ್ಕಳು ತಕ್ಕಿರ್ಬೇಕು. ಇರಂತಾರೆ ಕುಡುಕು ಮಂದಿ ತಲೆ ಇರಬಾರ್ದು. ಚಂಜಿತನ ಓಟರ್ ಇರ್ತಾರೆ, ಚಂಜಿಗೆ ಕುಡಿದು ಒಂದು ದಡ್ರಾಗಿಬಿಡ್ತಾರೆ ಅವ್ರು. ಹಿಂಗೈತೆ ಸಮಾಚಾರ ಇದೆ. ಅದ್ರ ಸಲಗೆ ಅವ್ರೇನು ಬಾ ಅಂತಾರ, ನಾನು ಹೋಗಿಲ್ಲ ನೋಡಿ. ಮತ್ತೆ ಗೊತ್ತೈತಿ ನೋಡಿ, ಕೇಳತ್ನ ಅಲ್ಬೇವ. ಮತ್ತು ಹಂಗಾದ್ರೆ ಈಗ ಇಂಥ ಕುಡುಕರಿಗೆ ಏನು ಹೇಳ್ತಿ ಹೇಳು? ದಾಳಿ ಓಡ್ಲಿ ಮನುಷ್ಯರ ಎಲ್ಲ ಹಾಳು ಮಾಡ್ತೈತೆ, ಮನುಷ್ಯರ ಗುಣನ ಕೆಡಿಸಿ ಬಿಡ್ತೆ. ತಿಳುವಳಿಕೆ ಮಾತಾ ಎಲ್ಲಿದೆ ಅವ್ರು, ಅದಕ್ಕೆ ಹೇಳೋದಾಗಿಲ್ಲ. ಇಲ್ಲಿ ಇಬ್ಬರ ಮಗಳಿದ್ದಾಳೆ, ಮೊಮ್ಮಗ ಬರ್ತಾನ ಓದ್ತಾನ, ಅವನ ತೋರಿಸ್ತೀವಿ. ಸರ್ಕಾರ ಅದನ್ನ ಮಾರಾಕಂತಲ್ಲ, ಅದನ್ನ ಏನು ಮಾಡ್ತಿದ್ವಿ? ಸರ್ಕಾರ ಅವ್ದಕ್ಕನ ಐತೆ ಅಲ್ಕನ ಐತೆ ಆಳ. ಓ ಹಳೆಕನ ಐತೆ, ಉಳ್ಸಕನ ಐತೆ ಐತೆ ನೋಡುವ. ಮತ್ತೇನು ಮಾಡ್ತೀರಿ? ಈ ನಮ್ಮಂಥ ಬಡವ್ರಿಗೆ ಬಂದೈತೆ ನೋಡಿ. ಅವ್ರು ಕುಡಿಯೋರಿಗೆ ಅದು ಬಂದಾದ್ರೆ ಯಾಕೆ ಬಂದೈತೆ ಅಂತ ಚಿಂತೆ ಮಾಡ್ತಾರೆ. ಏನು ಕೊಡ್ತಾರೆ ಎಲ್ಲ ಕೊಟ್ಟರು ಚಿಂತೆ ಇಲ್ಲ. ಈ ಸರಾಯಿ ಒಂದು ಬಂದ್ ಮಾಡ್ಬೇಕು. ಯಾವ್ದು ಬಂದ್ ಮಾಡಿ ಅದ್ರಲ್ಲಿ ಲಾಭ ಐತೆ ಅವ್ರಿಗೆ. ಅವ್ರಿಗೆ ಲಾಭ ಐತೆ, ಅದಕ್ಕೆ ಉಳಿಸ್ಕೊಂಡಾರ ಅವ್ರು. ಇಳಿಸ್ಕೊಂಡಾರೆ. ಇಲ್ಲಾಂದ್ರೆ ಹೊರ ಆದ್ರೆ ಮನೆ ಆದ್ರೆ ಕುಡಿಯೋಕೆ ನಿಂದಿರ್ತಾರೆ ತಯಾರಾಗಿ. ಎಂಟ್ರು ಕೊಡೋನ್ ತಾಳೆ ಆದ್ರೆ ಅದು ಯಾರು ಊರಾಗಿಲ್ಲ. ಶಿವ ಶಿವ ಹಂಗೆ ಕುಡಿತಾರೆ ಕುಡಿಯೋರು ಯಾರು. ಒಟ್ಟಿನಲ್ಲಿ ಏನಂತೀರಿ? ಸರಾಯಿ ಬಂದ್ ಮಾಡ್ಬೇಕಾ ಚಲೋ ಮಾಡ್ಬೇಕಾ? ಬಂದ್ ಮಾಡ್ಬೇಕಂತ ನಾವು ಅಂತೀವಿ. ಅವ್ರು ಚಾಲು ಮಾಡೋರಿಗೆ ನಮ್ಮ ನಮಗೇನು ಲಾಭ ಐತೆ? ನಮ್ಗೇನು ಲಾಭ? ನಮ್ಮ ಮಂದಿ ಎಲ್ಲ ಹಾಳಾಕೋ ಅಲ್ವಾ? ಜಗತ್ತು ಅದ್ರ ಮೇಲೆ ಸರಾಯಿ ಕುಡಿದ್ರೆ ಆದ್ರೆ ಅಲ್ಲಮ್ಮ, ಕುಡಿದ್ರೆ ಅರಿವು ತಪ್ಪಿಗೆ ಅಂತ ಯಾರು ಹೇಳ್ತಾರೆ ಹೇಳ? ತೆಪ್ಪಾಗಿಲ್ಲ. ಅದು ತಾವು ಅದನ್ನ ಕುಡಿದ್ರೆ ತಮ್ಮನ ಅದು ಕುಡಿದ್ರಿಗಿಲ್ಲ, ದಿಮಾಕ್ ಭಾಳ ಅದು ನೋಡಿ ಹೆಂಗೈತಿ ಡೈಲಾಗ್. ಬಡಿಯವ್ರು ಭಾಳ ಅಂತ ಏನಪ್ಪ. ನಮ್ಮ ಎಷ್ಟು ಚಂದ ಹೇಳಿದ್ ನೋಡ್ರಿ. ಅದನ್ನ ನಾವು ಕುಡ್ದಿರ್ತೀವಿ, ನಮ್ಮನ್ನು ಅದು ಕುಡ್ದಿರಗಲ್ಲ. ನಾವು ಒಂದು ಸ್ವಲ್ಪ ಶಾಣ್ಯರು ಆಗ್ಬೇಕಂತ ಬದುಕಿ ಹೇಳ್ತಾರೆ. ಇದು ನಿಜವಲ್ಲ, ಒಳ್ಳೆ ತಿಳುವಳಿಕೆ. ಅಮ್ಮನವರೆಲ್ಲ ಒಳ್ಳೆ ಮಾತು ಹೇಳ್ತಾರೆ. ಮಗಳು ಎಲ್ಲಿದಾಳವಾ? ಒಳಗ ಅಮ್ಮ ಊರಿಗೆ ಹೋಗಮ್ಮ, ನಮ್ಮ ಊರಿಗೆ ಹೋಗಮ್ಮ, ಬರ್ತೀರಾ? ಅಯ್ಯೋ ಊಟ ಮಾಡಿದ್ರೇನ? ಮಾಡಿದ್ರೆ ಏನು ಮಾಡಿದ್ರಿ? ಏನು ಮಾಡಿದ್ರು ಊಟ? ಬೇಳೆ ಅನ್ನ ಸರ್ ಮಾಡ್ತಾರಾ? ಅದು ಎರಡ ತೂತ ಹೆಚ್ಚಿಗೆ ತಿಂದಿಲ್ಲ.
ಅದು ಕರೆಕ್ಷನ್ ಅದಾಗಲ್ಲ ಆಗಿಲ್ರಿ ನಮ್ಮ ಕೈಲಿ ಇದ್ದಿತ್ತು ತಾಕತ್ತಿತ್ತು ಅಂದ್ರೆ ಆರೋಗ್ಯತ್ತ ಅದು ನಮ್ಮ ತಾಕತ್ತಿಲ್ಲ ಯಾವಾಗ ಈಗ ನಾವು ಸ್ವಲ್ಪ ಅಡ್ಡಾಡ್ತೇವೆ ಅಂದ್ರೆ ಒಂದು ರೊಟ್ಟಿ ಒಂದಿಟ್ಟು ಅನ್ನ ಉಂಡ ಚಂಜಿತ್ತೆ 9 ಗಂಟೆ ತನಕ ಇಲ್ಲ. ಈ ವರ್ಷ ಬಿಸಿಲು ಒಂದು ಹೆಂಗೈತೆ? ಬಿಸಿಲು ದೂರ ಐತ್ರಿ, ಬಿಸಿಲಿಗೆ ನಮ್ಮ ಮೆತ್ತಗೆ ಹೋಗ್ಬಿಡೋದು. ಬಿಸಿಲಿಗೆ ಆಮೇಲೆ ಸ್ವಲ್ಪ ಇದಾಗೈತೆ ಅನ್ಸುತ್ತೆ. ಬಿಸಿಲಿಗೆ ಆಗೈತೆ. ಯಾರು ಕೋನ್ ಹಿಡಿದೇನೇವ? ಮಗಳಲ್ಲ ನಿನ್ನ ಮಗಳು, ಅಕ್ಕನ ಮಗಳಂತ ನೋಡು. ಯಾವ ಊರಿಗೆ ಗೊತ್ತೇನೇವ? ಗೊತ್ತಿಲ್ಲ, ಗೊತ್ತಾಗಲ್ಲ ಧ್ವನಿ. ನಾನು ಕೋನ್ ಹಿಡಿದ್ಲ ಮಾತಾಡ್ಸಿದ್ಲ, ನಿಮ್ಮನ್ನು ಕೋನ್ ಹಿಡ್ದಾರ ಅವ್ರು. ಆದ್ರೆ ಏನೈತೆ ಇದು ಧ್ವನಿ ಬರೋಲ್ದು. ನಿನ್ನ ಹೆಸರು ಏನು ಬೇವ? ಗಂಗವ್ವ. ಯಾವ್ರಿಂದ ಬಂದು ಬೇವ? ಯಾವ್ರಿಂದ ಬಂದಿ? ಯಾವ್ರಿಂದ ಬಂದು ಹೇಳ್ದೇವ? ನನಗೇನು ಗೊತ್ತು? ಹಾಗೆ ಹೇಳಕ್ ಬರಲ್ಲ, ಅದಕ್ಕೆ ಆಕಿ ಹೇಳಕ್ ಬಂದ್ರೆ ಆಕಿನ ಮಾತಾಡ್ಸವ ನೀನ ಮಾತಾಡ್ಸ. ನೀನ್ ಮಗಳ ನೀವು ತಾಯಿ ಮಕ್ಕಳು ಮಾತಾಡ್ತೀರಿ ಜೀವ ಅದ ಅಂದ ಬಂದಾಗ. ಅಕ್ಕನ ಮಗಳ ಅಂದ್ಲ. ತ್ರಾಸ ಐತೆ. ನೀ ಬಿಸಿಲ ಬಂದ್ಬಿಟ್ಟೆವ. ಬಿಸಿಲಾಗ ನಿಮ್ಮವಾಗ ಏನ್ ತಂದ್ ಬೇವ ಜೀವ ಮಾಡಕತ್ತಿದ್ದಿ? ನೀವು ತಿನ್ನಲ್ಲ, ಇದು ಹಮ್ ತಿಂತತೆ. ಅದಕ್ಕೆ ಅದು ತಿನ್ನದ ತಗೊಂಬಂದಿರಿ. ಈಗ ಏನು ತಂದೇವ? ಏನು ಅಲ್ಲ ಏ ಗೋಬಿ ಮಂಚೂರಿ ತಂದ ತೋಯ್ದು ವಾನಿ ನಾ ಗೋಬಿ ಮಂಚೂರಿ ಅದಕ್ಕೆ ಜೀವ ಅಂತಂದೇನ? ಏನೋ ನಿನಗ ತಾಯಿ ಮಕ್ಕಳದ ಪ್ರೇಮ ಏನು ತಿನ್ನಿಸ್ಬೇಕಂತ ಅಂಜೈತಿ ತಂದಿದಿ. ಪಾಪ ತಪ್ಪಲ್ಲ ಅಲ್ಲ, ಒಂದ ತುತ್ತ ತರಲ್ಲ. ಅದು ಪ್ರೇಮ ಐತಲ್ಲ ನಿನಗೆ. ಅಷ್ಟು ಓಡಾಡಿ ಬರೋದು ಮಾತಾಡ್ಸ್ಬೇಕು ಅಮ್ಮನ. ಬಿಸಿಲಾಗ ತಿನ್ನಿಸ ತಿಂತೀಯನ? ಇದು ಆಯ್ ಹೋಗ್ಬೇಕಲ್ಲ ಅದು ನೋಡ್ತೇನೆ ಪಲ್ಯ. ಶಿಸ್ತು ಊಟ ಮಾಡ್ಬೇಕಾದ್ರೆ ಭಾಳ ಶಿಸ್ತು. ಆಮೇಲೆ ತಂದು ನಾವು ಬಂದಾಗ ಒಂದ್ಸರಿ ಹೋಳಿಗೆ ಅನ್ನ ಸಾರು ಊಟ ಮಾಡಿಲ್ಲ. ಅವತ್ತು ಹೋಳಿಗೆ ಮಾಡಿದ್ರು ಅಕ್ಕಾರ. ಏನವ ಅಮ್ಮಗೆ ಆರಾಮಿಲ್ಲದ ಹಂಗಾಗ್ಬಿಡ್ತಿ. ನೀನು ಅಣ್ಣಾಗಿ ಮಗಳು, ನೀನು ಮಗಳ ಸತಿಗೆ ಅಣ್ಣಾಗ್ಯವ. ಕೆಮ್ಮು ದಮ್ಮ ನಿಂಗೇನು ಜಡ್ ಬಂತ ಬೇ? ಕೆಮ್ಮಾಗೈತೆ ಬರೇ ಕೆಮ್ಮು ಜರ ಹಿಂಗ್ ಬರಕತ್ತಿದ್ರು. ಒಂದು ಜನ 5 ಗ್ಲೂಕೋಸ್ ಹೆಚ್ಚಿಬಿಟ್ರು, ಮಚ್ಚುಟ್ಟಿ ಹೆಚ್ಚೈತಿ. ಈಗ ಯಾರ್ಲಿದ್ರ ಹಿಂಗ್ ಬೇಕಿದಂತೆ. ಈ ಮನೆ ಅಡಿಕೆ ಕೂತೀನಿ. ಅದು ಮನೆ ಕಟ್ಸ್ಬೇಕಂತ ನಿನ್ನೆ ಬರ್ತಿದ್ ವಸ್ತಿ ಇರ್ತಿದ್ನೆ. ವಸ್ತಿದ್ರು ನಮ್ಗೆ ನಡಿಗಂತಾವ ಅಲ್ಲಿ ಮಕ್ಕಳು. ನಮ್ದಿಟ್ಟಿದೊಂದು ಚೀಟಿ ಅದಕ್ಕೆ ಫೋನ್ ಹಚ್ಚಿದ್ನೆ. ಆರಾಮದಳ ಅಂತ ಇಟ್ಕೊಂಡ್ರು. ಹೆಂಗೆ ಕರ್ಲಕ್ಕಪ್ಪ ಬರ್ತೀನಿ ಬಂತ ಮಾತಾಡ್ಸಿ ಹೊಳ್ಳಿ ಬರ್ತಾನೆ ಕೃಷ್ಣ. ಅವ್ರಾಗ ಹೋಗ್ಬೇಡ ಹಳೆಯ ಮಕ್ಕಳು. ಹೋಗಿದ್ರೆ ಅಲ್ಲೇ ಕೂತಿದ್ರೆ ಹೆಂಗಂತ ಇವ್ ನೋಡಿದ್ರೆ ಹಿಂಗೆ ಇನ್ನೂ 4 ಬಾಳಪ್ಪ ಹಾಕಿ ಜೊತೆ ಆಗಿರ್ಲಿಲ್ಲ ತಂಗಿ. ಅವರ ಎಲ್ಲ ಕಾಪಾಡ ತಂಗಿ. ರೇಖಾ ಏನವ ನಿಮ್ಮ ಅವ್ಗ ಆರಾಮಿಲ್ಲದಂಗ ಆಯ್ತಲ್ಲ? ಆರಾಮಿಲ್ದಂಗ ಆಗೈತ್ರಿ. ಆಯ್ತರ್ಲಿಂದನ ಆರಾಮಿಲ್ದಂಗ ಆಗ್ಬಿಡತ್ರಿ ಪೂರ. ನಾವೆಲ್ಲ ರಾಯಚೂರ್ತನ ಎಲ್ಲ ಹೋಗಿ ತೋರ್ಸ್ಕೊಂಡ್ ಬಂದಿವ್ರಿ. ಅಲ್ಲಿನ ಡಾಕ್ಟ್ರ್ ಏನು ಇಲ್ಲಿ ಹುಡುಗಿಯ ಕರ್ಕೊಂಡವ್ರಿ. ಯಾವ್ದನ ಇಟ್ ಹಾಕಿ ಅಲ್ಲೇ ಜೋಪಾನ ಮಾಡ್ರಿ. ಸುಮ್ಮನೆ ನಾ ವಯಸ್ಸಾರಿದ್ರ ಏನನ ಇಂಥ ಜಿಮ್ ಮಾಡ್ಬೋದು. ಇಲ್ಲ ನಮ್ಮ ವಯಸ್ಸಿಲ್ಲ ಏನಿಲ್ಲ, ಎಲ್ಲ ವಯಸ್ಸಿನ ಭಾಳ ಆಗೈತೆ. ನಿಮ್ಮ ಊರಲ್ಲಿ ಕರ್ಕೊಂಡು ಹೋಗಿ ಇದು ಮಾಡ್ರಿ ಅಂದಾಗ ಇಲ್ಲಿ ಕರ್ಕೊಂಡ್ ಬಂದಿವ್ರಿ. ಏನಾಗೈತಿ? ಒಮ್ಮೆಗೆ ದವಟ್ಟು ಒಮ್ಮೆದ ಮೇಲೆ ರೀ ಆಯಸ್ ಬಂದಂಗ ಆಗಿ ಉಣ್ಣಾಕ್ ಇವ್ರ ಬಾ ಅಂತಂದ್ರೆ ಒಮ್ಮೆದ ಮೇಲೆ ಆಯಸ್ ಬಂದು ಕಳಿಸಿ ಅಲ್ಲೋಗಿ ಊರಾಗ ತೋರ್ಸನ್ ಬಂದ್ರಾತಿ ಅಂತೇಳಿ ಹೋದ್ವಿ. ಹುಡುಗನ ಕರ್ಕೊಂಡು ಹೋಗಿ ತೋರ್ಸಂಬರ ಚೂಜಿ ಮಾಡಿದ್ರು ಒಂದು ಅರ್ಧ ತಾಸಿನಾಗ ಗದ ನಡಿಗೆ ಒಮ್ಮೆದ ಮೇಲೆ ಮಾತನ ಹೋಗ್ಬಿಟ್ಟು ಸರ್ಕಾರಿ ದವಾಖಾನಿಗೆ ಹೋಗಿದ್ವಿ. ಅಲ್ಲಿಂದ ಇನ್ನೊಂದು ದವಾಖಾನಿಗೆ ಹೋದ್ವಿ. ಇನ್ನೊಂದು ದವಾಖಾನಿಂದ ರಾಯಚೂರು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಮುದಿ ಕೈರಾಣಿ ಆದಂಗ ಆಗ್ಬಿಡ್ತದ. ಮೊದಲ ಬಸ್ಸಿಗೆ ಹೋಗ್ಲಾರ್ದು ಮುದಿಕಿ ಬಸ್ಸಿಗೆ ಆಕಿ ಹೋಗ್ಬೇಕೀಗ. ಮತ್ತೆ ಅಣ್ಣಂಗನ ಆರಾಮಿಲ್ಲಂಗ ಆಗ್ಬಿಡ್ತೀವಿ, ನನಗನ ಆರಾಮಿಲ್ಲಂಗ ಆಗ್ಬಿಡ್ತೀವಿ. ಬಿಸಿಲಿಗೆ ಅದು ಬಸ್ನಾಗ ಹೋಗಿ ದಿಗಟ್ಟು ಹೋಗಿ ಇದು ಮಾಡಿ ನಮ್ಗೇನೋದು ಗೊತ್ತಾ. ಮತ್ತೆ ಅಲ್ಲಿ ಹೋಗಿ ರಾತ್ರಿಯಾಗ ಹೋಗಿ ಇದು ಮಾಡಿ
ನಿದ್ದಿಗಟ್ಟು ಎಲ್ಲ ಹೈರಾಣಾದಂಗೆ ಆಗ್ಬಿಟ್ಟಿವಿ ನಾವು. ಆಮೇಲೆ ಆಂಬ್ಲೆನ್ಸ್ನಾಗ ಹೋಗ್ಬಿಟ್ಟಿವಿ, ದಗ್ಗ 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 ಆಂಬುಲೆನ್ಸ್ ಕರ್ಕೊಂಡು ಹೋಗಿದ್ರನ? ಹೋಗ್ತೀವಿ. ಆಂಬ್ಲೆನ್ಸ್ನಾಗ ಹೋಗಿ ಬರೋತ್ನೇ ಕಾರ್ನಾಗ ಬಂದ್ವಿ. ಕರ್ಕೊಂಡು ಹೋಗಿಬಿಡ ಅಂತಂದ್ರು. ಬಂದು ಡಾಕ್ಟ್ರು ಬಂದ್ವಿ. ಭಾಳ ತ್ರಾಸಾಗೈತೆ ಒಮ್ಮದೇಕಿಗೆ. ಪೂರ ಭಾಳ ತ್ರಾಸ. ಏನಿಲ್ಲ ಇಷ್ಟು ಗಂಜಿ ಕೂಡ ಈಗ ಹೋಗೋಲ್ರಿ. ಸುಮ್ಮನೆ ಏನೋ ಜುಲಿ ಮಾಡಿ ಹಂಗೆ ಹಿಂಗ ಒಂದು ಈಗ ಉಣಸಕತ್ತೀವಿ ಅಂದ್ರೆ ಅದು 2 ತೂತ್ ಮಾಡಿ ದೈಬ್ ಬಿಡ್ತಾಳ. ನಿಮ್ದು ದೊಡ್ಡ ಪುಣ್ಯ ಅಮ್ಮನ ಕಾಳಜಿ ಮಾಡೋದು. ಏನ್ ಮಾಡ್ಬೇಕ್ರಿ, ಅವ್ರು ನಮ್ಮನ್ನ ಜೋಪಾನ ಮಾಡ್ಯಾರ, ನಾವು ಅವ್ರನ್ನ ಜೋಪಾನ ಮಾಡೋದು ದೊಡ್ಡ ಆಗದೇನ್ರಿ? ನಮ್ ನೀಟಿದ್ದಾರ ನೀಟ್ ಹತ್ರ ಮಾಡ್ಯಾರ ಸರ್. ಈಗ ನಾವು ಒಬ್ಬರನ್ನ ಬದುಕಿಸೋದಾಗಲ್ಲೇನ್ರಿ? ನೀವು ಬದುಕಿಸಿದ ಈಗ ಇಲ್ಲಿವರೆಗೆ ಅಮ್ಮ ಇನ್ನೂ ಗಟ್ಟಿಯಾಗಿನ. ಹೆಣ್ಮಕ್ಳದ ಕಳ್ಳ ದೊಡ್ಡ ಕಳ್ಳ ಅಂತಾರ. ಏನ್ ಹೆಣ್ಮಕ್ಳು ಅಂತೇನಂತೀರಿ? ಈಗ ಸಣ್ಣ ತಾಣನ ಹಂಗೆ ಅದನ್ರಿ. ಸಣ್ಣ ಅಣ್ಣನ ಹಂಗದನ. ಅದನ್ನ ಅಮ್ಮ ಅಂದ್ರೆ ಬಡ್ಕೊಂಡು ಸಾಯ್ತಾನ. ಅದಕ್ಕೆ ಈ ಬೆಂಗಳೂರಿಗೆ ಹೋಗೋದು ಬಿಟ್ಟ ಇಲ್ಲೇ ಕೂತಿದಾಗದಾರ ಅವ್ರು. ಮೊನ್ನೆ ಒಂದು ದೇವ್ರು ಮಾಡಿದ್ವಿ, ಅಮ್ಮನ ಕರ್ಸಿದ್ವಿ. ಇಸ್ರಾಳ ಅಮ್ಮನ ಕರ್ಸಿ ದೇವ್ರು ಮಾಡಿದ್ವಿ. ಮಂದಿ ಎಲ್ಲ ಚಟ್ಟ ಮಾಡಿದ್ವಿ. ಮಾಡಿದ್ರೆ ಈಗ ಮತ್ತೆ ಈಗ ಅಮ್ಮಗನ ಆರಾಮಿಲ್ದಂಗ ಆಗ್ಬಿಡ್ತಿ. ಇವತ್ತು ಬೆಳಗ್ಗೆ ಹುಡ್ರು ಹೋದ್ರಿ, ಮತ್ತೆ ಇವ್ರಷ್ಟ ಇಲ್ಲಿ ಉಳ್ಕೊಂಡ್ರಿ. ಬೆಂಗಳೂರಿಗೆ ಹೋದ್ರನ್ರಿ ಅವರು? 3 ಗಂಡ ಅಜ್ಜಿಗೆ ಇನ್ನೂ ಕಾಳಜಿ ಮಾಡಿ ಒಂದ್ ಸ್ವಲ್ಪ ಅಡ್ಡಾಡಿ ಹೊರಗೆ ನಡೆದಾಡಕ್ ಮಾಡ್ರಿ, ಏನಾರು ಮಾಡಿ. ಹಂಗ ಮುಂಜಾನೆ ಮತ್ತೆ ಜಳಕ ಮಾಡಕ್ ಕರ್ಕೊಂಡ್ ಹೋಗ್ತಿರಿ. ಏನ್ ಇವತ್ತ ಜಳಕ ಮಾಡಿಲ್ಲ ನೋಡ್ರಿ. ಇವತ್ತು ಇರ್ಲಿ ಬಿಡು, ದಿನ ಒಂದ್ ಕಲಿಯೋಣ ಅಂತಂದ್ ಇವತ್ತ ಬಿಟ್ಟಿವಿ. ಮತ್ತೆ ಹಂಗ ಕೈಯಾಗ ಹಿಡ್ಕೊಂಡು ಹೋಗಿ ಜಳಕ ಮಾಡ್ಸ್ಕೊಂಡ್ ಬರ್ತೀವ್ರಿ. ಮತ್ತೆ ನಾವೇನ್ ಹಂಗ್ ಬಿಟ್ಟಿಲ್ಲ ಬಿಡು, ಮಂದಿ ಗತಿ ಏನ್ ಬ್ಯಾಸರ ಮಾಡಿಲ್ಲ ಏನಿಲ್ಲ. ಆಕಿಗೆ ಆದೊಟ್ಟಾಗ ಜುಲಿ ಮಾಡಿಕೆಂತ ಯಾವ್ದಾನ ಅದು ಇದು ಯಾರನ್ನ ತೊಗೊಂಡು ದೊಣ್ಣ ಹಂಪು ಯಾವ್ದಾನ ಹಾಕ್ಯಂತ ಇದೀವ್ರಿ ನಾವು. ನಾವೇನ್ ಅಷ್ಟು ಒಲೆಕರ ಮಾಡಿದ್ರ ನಮ್ಗೆ ನಮ್ಮ ತಾಯಿ ಸಿಗಲ್ಲ. ನಮ್ಗ ಈಗ ನಾವ್ ಎಷ್ಟು ಕೆಲಸ ಮಾಡ್ತಿದ್ರ ಮುಂದೆ ನಮ್ಮ ತಾಯಿ ಅಂದ್ರೆ ಸಿಗ್ತಾಳೇನ್ರಿ? ಇರತ್ತನ ಮಂದಿ ಅಷ್ಟು ಹಂಗ್ ಮಾಡಿ ಹಿಂಗ್ ಮಾಡಿ ತೋರ್ಸ್ಲಾರ್ದಕ್ ಹೋಗ್ತಾರ್ರಿ. ನಾವ್ ಆ ತರ ನಮ್ಗೆ ಇನ್ನೊಂದ್ 4 ಒಪ್ಪತ್ತು ಇರ್ಲಿ ಮನೆ ಮುಂದಂತ ನಾವು ನೋಡ್ರಿ. ಇವಾಗ ಫಸ್ಟ್ನೇ ಸರಿ ಬಂದು ನಿಮ್ಮ ಊರಿಗೆ ಬಂದು ಅಮ್ಮಂದ ಮಾಡಿದ್ವಲ್ಲ, ನಿಮ್ಮ ಅವ್ವಂದ ಏನ್ ಅನಿಸ್ತೇವ? ನಮಗೇನು ಖುಷಿ ಅನಿಸ್ತೀರಿ, ಖುಷಿ ಅನಿಸ್ತೀರಿ. ಯಾವ ಊರವ್ರು ಎಲ್ಲ ನಮ್ಮ ಮಂದಿ ಮಕ್ಕಳದಾಗ ಯಾವ ಊರ ತಾತ ಯಾವ ಊರವ್ರು ಹಿಂಗ್ ಬಂದು ಇಡೇ ಮಾಡ್ಕೊಂಡು ಇರಲ್ಲ. ಫೋನ್ಯಾಗ ಬಂದಾಳ ಅಮ್ಮ, ಫೋನ್ಯಾಗ ಬಂದಾಳ ಅವ್ವ, ಎಲ್ಲರ ಹಿಂಗೆ ಎಲ್ಲ ಕೇಳ್ರಿ. ಹಿಂಗ ಅಣ್ಣ ಕೃಷಿ ಕಡೆಗೆ ಅಣ್ಣ ಬಂದು ಇಡೇ ಮಾಡ್ಕೊಂಡ್ ಏನ ಅಂತೀವಿ. ನಿಮ್ಮವ್ವ ಎಲ್ಲಾ ಪುಣ್ಯ ಬಂದಾಳ, ನಿಮ್ಮವ್ವ ಅವ್ರ ಪುಣ್ಯ ಬಂದಾಳ, ಇವ್ರ ಪುಣ್ಯ ಬಂದಾಳ ಎಲ್ಲಾರು ಬೆಂಗಳೂರಾಗ ಅಂದ್ರೆ ಅದೇ ನಮ್ಮ ಮನೆಯವ್ರು ಬಂದ್ಗಿಟ್ಟೆ ಇಲ್ಲಿ ನಿಮ್ಮ ಅಮ್ಮ ರಾತ್ರಿ ಇನ್ನ 1 ಗಂಟೆ ಆಗೈತಿ, ಯಾವಾಗ ಆಗೈತಿ ಅವಾಗ ಫೋನ್ ಅವ್ರದೊಂದ್ ಚೂರು ಹುಚ್ಚು ಫೋನ್. ನಿದ್ದೆ ಬರ್ಲಿಲ್ಲ ಅಂದ್ರೆ ಫೋನ್ ನೋಡ್ತಾರ. ಯಾವ್ದಾರ ಧಾರಾವಾಹಿ ನೋಡೋದು, ಪಿಕ್ಚರ್ ನೋಡೋದು. ನೋಡಿದಾರಲ್ಲ ಅದ್ರಲ್ಲಿ ಬಂದ್ಬಿಟ್ಟೈತೆ. ಅವಾಗ ಇವ್ ಸೇರಿ ನಾನು ಇಲ್ಲಿ ನೋಡು ನಿಮ್ಮ ಅಮ್ಮ ಬಂದಾಳೆ, ನಿಮ್ಮ ಅಮ್ಮ ಬಂದಾಳೆ. ಸುಮ್ನಿರಿ ಏನಂತ ನಾನಂದ್ರೆ ಇಲ್ಲಿ ನೋಡೋದು ಯಾವ ಬಂದಾಳ ಅಂದ. ಆಮೇಲೆ ಎದ್ದು ಎಲ್ಲರೂ ಹುಡ್ರ ಅಲ್ಲಿ ಅಮ್ಮ ಬಂದ ಅಲ್ಲಿ ನೋಡು ಅಂತ ಎಲ್ಲರೂ ತೋರಿಸಿದ್ರು. ನಮ್ಮ ಮನೆಯವ್ರಂತೂ 1 ತಿಂಗಳು ನೋಡ್ಯಾರ ಏನದನ್ನ. ಇನ್ನ ಯಾವಾಗ ಎಚ್ಚರಿಕೆ ಆಗುತ್ತೆ ಅವಾಗ. ಅವ್ರಿಗೆ ಅವ್ರ ಅಮ್ಮ ಅಂದ್ರೆ ಇಷ್ಟ. ಎಲ್ಲರ್ಕಿಂತ ಅಂದ್ರೆ ನಮಗೂ ಖುಷಿ ಆಯ್ತು ನೋಡಿ. ಹೆಂಗ್ ಕೂತಾಳೆ ನಿಮ್ಮ ಮಮ್ಮಿ, ಹೆಂಗ್ ಕೂತಾಳೆ. ಎಲ್ಲರೂ ಅಕ್ಕಪಕ್ಕ ಇದ್ದವ್ರಿಗೆ ಎಲ್ಲರಿಗೂ ತೋರಿಸಿದ್ವಿ. ನೋಡಿ ನಮ್ಮ ಮಮ್ಮಿ ಅಯ್ಯೋ ನಿಮ್ಮ ಅತ್ತೆ ಇನ್ನದಾಳ, ಅಯ್ಯೋ ಎಷ್ಟು ಗೊಪ್ಪ ಆಗ್ಯಾಳ, ಹಿಂಗ ಇನ್ನದಾಳ ಅಂತ ಎಲ್ಲರೂ ಅಷ್ಟೊಂದು ಇದ್ದದು. ಇನ್ನ ಇರ್ಲಿ ಅನ್ನೋ ದಿನ ಇವ್ರು ಎಲ್ಲರದು ಮದುವೆ ಆಗೈತಿ. ನಮ್ಮ ಮಕ್ಳದ್ ಮೊಮ್ಮಕ್ಳದ್ ಒಂದ 3 ಮದುವೆ ಆಗಿಲ್ಲ. ಮದುವೆ ಮಾಡು ಅಂತ. ನಾವು ಇನ್ನ ಚಿಕ್ಕ ವಯಸ್ಸು ಓದ್ತಾರೇನ. ಒಬ್ಬ ಇನ್ನ ಡಿಗ್ರಿ ಓದ್ತಾನ. ಈ ವರ್ಷ ಓದಿದ್ರೆ ಡಿಗ್ರಿ ಮುಗಿತೈತಿ ದೊಡ್ಡ ಒಂದು. ಇವತ್ತು ಹೋದ್ರ ಬೆಳಿಗ್ಗೆನ ಬೆಂಗಳೂರಿಗೆ ಇಬ್ರು, ಚಿಕ್ಕವ ದೊಡ್ಡವ. ಈ ಒಬ್ಬವ ಇದ್ದ ರಪ್ಪಗನೆ ಹುಷಾರಿಲ್ಲ ಹಂಗೈತೆ.